ಮೂರ್ ಜನ ಹುಡುಗಿರ್ ಲೈನ್ ನೋಡಿತಾ ಇದ್ರಿ ಒಂದೇ ಸ್ಟೇಜ್ ಅಲ್ಲಿ. ಧೈರ್ಯ ಬೇಕಲ್ಲ, ಅದಕ್ಕೆ ಎಷ್ಟು ಧೈರ್ಯ ಇದೆ ಗಿಲ್ಲಿಗೆ. ಇಫ್ ಇನ್ ಕೇಸ್ 3 ಜನ ಬೈದ್ ಬಿಟ್ಟಿದ್ರೆ ಗಿಲ್ಲಿ ಅಲ್ಲ ಅದೆಲ್ಲ ಬೈತೈತೆ, ನಾವೇ ಅದಕ್ಕೆ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಬೈಸ್ಕೊಂಡಿದ್ದೀರಾ? ಬೈಸ್ಕೊಂಡ್ರೆ ಸೀರಿಯಸ್ ಆಗಿ ಯಾರು ಬೈದಿಲ್ಲ. ನಾನು ತಮಾಷೆ ಮಾಡ್ತೀನಿ, ಅವರು ತಮಾಷೆ ನಮ್ಮನ್ನ ಯಾರು ಸೀರಿಯಸ್ ಆಗಿ ತಗೊಳಲ್ಲ ಮೇಡಮ್, ಅದೇ ಪ್ರಾಬ್ಲಮ್. ನಾನು ಸೀರಿಯಸ್ ಆಗಿ ಹೇಳಿದ್ರು ಸೀರಿಯಸ್ ಆಗಿ ತಗೊಳಲ್ಲ, ತಮಾಷೆ ಹೇಳಿದ್ರು ಸೀರಿಯಸ್ ಆಗಿ ತಗೊಳಲ್ಲ, ಅದೇ ಪ್ರಾಬ್ಲಮ್. ಹೌದಾ? ಇಲ್ಲಪ್ಪ, ನಾವು ನಿಮ್ಮ ಸೀರಿಯಸ್ ಆಗಿ ತಗೊಂತೀವಿ, ಬೇಜಾರ್ ಮಾಡ್ಕೊಬೇಡಿ. ನಾ ಸೀರಿಯಸ್ ತಗೋಬಿಡಿ, ತುಂಬಾ ಸೀರಿಯಸ್ ಆಗಿ ತಕೊಂಡ್ ಲವ್ ಗಿವ್ ಆಗ್ಬಿಟ್ರೆ. ಅಯ್ಯೋ ದೇವ್ಡಾ, ನನ್ಗೆ ಗಿಲ್ಲಿ ನಟನ್ ಮೇಲೆ ಲವ್ ಆಗತ್ತಾ? ಓಕೆ, ಆಗಲ್ಲ ಅದು. ಅದನ್ನ ಬಿಟ್ಟು ನಮಗ್ ಗೊತ್ತಿರೋ ಹಾಗೆ 3 ಜನ ಹುಡುಗಿರು. ಅದನ್ನ ಬಿಟ್ಟು ಲಿಸ್ಟ್ ಎಷ್ಟು ದೊಡ್ಡದಿದೆ ಗಿಲ್ಲಿ ನಟನ್ ಗರ್ಲ್ ಫ್ರೆಂಡ್ಸ್ ಲಿಸ್ಟ್? ದೊಡ್ಡದಿಲ್ಲ ಮೇಡಮ್, ಆತರ ಏನಿಲ್ಲ. ಗಿಲ್ಲಿ ನಟನ್ ಗರ್ಲ್ ಫ್ರೆಂಡ್ಸ್ ಇಲ್ವಾ? ಇಲ್ವಾ? ಯಾಕೆ ಅಂದ್ರೆ ಗರ್ಲ್ ಫ್ರೆಂಡ್ಸ್ ಅಂದ್ರೆ ಯಾವ್ದು 2 ವೇ ಲವ್ ಯಾವ್ದು ಆಗಿಲ್ಲ. ಮಾಮೂಲಿ ಕಾಲೇಜಿಂದ 1 ವೇ ಲವ್ಗಳೇ ಎಲ್ಲ, ಬರೀ ಎಲ್ಲ 1 ವೇ ಲವ್, 2 ವೇಗಳು ಯಾವ್ದು ಆಗಿಲ್ಲ. ಆದಷ್ಟು ಬೇಗ ನಿಮ್ ಗರ್ಲ್ ಫ್ರೆಂಡ್ಸ್ ಸಿಗ್ಲಿ, ನಾನು ಆಶಿಸ್ತೀನಿ, ನಾನು ಖುಷಿಯಿಂದ ಹೇಳಿದ್ರಲ್ಲ. ಇಲ್ಲ, ಆದಷ್ಟು ಬೇಗ ಹುಡುಗಿ ಸಿಗ್ಲಿ. ಬಟ್ ನಿಮ್ಗೆ ನನ್ಗಿಂತ ತುಂಬಾ ಒಳ್ಳೆ ಹುಡುಗಿ ಸಿಗ್ತಾರೆ. ಅಂದ್ರೆ ನೀವು ಒಳ್ಳೆಯವರಲ್ಲ, ನಾನ್ ತುಂಬಾ ಒಳ್ಳೆಯವಳು. ಮತ್ತೆ ಯಾರಿಲ್ಲ ಅಂತ ಹೇಳೋದು, ನಿಮ್ಗಿಂತ ತುಂಬಾ ಇನ್ನೂ ಒಳ್ಳೆಯವ್ರು ಸಿಗ್ಲಿ ಅಂತ. ನಿಮ್ಗೆ ಒಳ್ಳೆ ಹುಡುಗಿ ನನಗೆ ಅದೇ ಡೌಟು, ಎಲ್ಲಾರು ನನಗಿಂತ ಒಳ್ಳೆ ಹುಡುಗಿ ಸಿಗ್ಲಿ, ನನಗಿಂತ ಅವ್ರೇನ್ ಕೆಟ್ಟವರಾಗಿರ್ತಾರ? ಇಲ್ಲ ಅದನ್ನ ಬಿಟ್ರೆ ಇನ್ನೊಂದು ಎಲ್ಲಾರು ನನಗಿಂತ ನಿನ್ಗೆ ನನಗಿಂತ ಚೆನ್ನಾಗಿರೋ ಹುಡುಗಿ. ಎಷ್ಟು ಜನ ಹೇಳಿದಾರೆ? ಎಷ್ಟು ಜನ ಹೇಳಿದಾರೆ? ಎಲ್ಲ ಹೇಳೋರೆ, ಎಸ್ಸು ಹೇಳೋರೆ, ಗಗನ್ ಹೇಳೋರು, ಇವಾಗ ನೀವ್ ಹೇಳ್ತಾ ಇದ್ದೀರಾ. ಸರಿ, ನಾನು ನನ್ನ ಲೈನ್ ವಾಪಸ್ ತಗೊಂತೀನಿ. ನನ್ಗಿಂತ ಒಳ್ಳೆ ಹುಡುಗಿ ಬೇಡ, ಒಂದು ಒಳ್ಳೆ ಹುಡುಗಿ ಸಿಗ್ಲಿ. ಓಕೆನಾ? ನಿಮ್ಗಿಂತ ಒಳ್ಳೆ ಹುಡುಗಿ ಬೇಡ, ನಮ್ಗೆ ತುಂಬಾ ಒಳ್ಳೆ ಹುಡುಗಿನೇ ಬೇಕು. ನಿಮ್ಮಷ್ಟು ಒಳ್ಳೆ ಹುಡುಗಿನೇ, ನನ್ನಷ್ಟು ಒಳ್ಳೆ ಹುಡುಗಿ ಸಿಗ್ಲಿ. ಓಕೆ, ನಿಮ್ಮಷ್ಟು ಒಳ್ಳೆ ಹುಡುಗಿನ ನೀವೇ ಸಾಕಲ್ಲ, ಇನ್ ಬೇರೆಯವ್ರು ಯಾಕೆ ಹುಡುಕೋಬೇಕು ನಾವು? ಓಕೆ, ಟಾಪಿಕ್ ಚೇಂಜ್. ಓಕೆ, ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ ಆಯ್ತಾ? ವೈಲ್ಡ್ ಕಾರ್ಡ್ ಎಂಟ್ರಿ ಮಧ್ಯದಲ್ಲಿ ಯಾರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗಿಲ್ಲಿ ನಟ ಡಿಕೆಡಿಗೆ ಬರ್ತಾರೆ, ಅದು ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ. ವೈಲ್ಡ್ ಕಾರ್ಡ್ ಅಲ್ಲಿ ಸ್ಟೇಜ್ ಮೇಲೆ ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಿದ್ರು ಗಿಲ್ಲಿ ನಟ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ. ಫಸ್ಟ್ ನಿಮಗೆ ಕಾಲ್ ಮಾಡಿದಾಗ, ಇಲ್ಲ ಡಿಕೆಡಿಗೆ ಬರ್ಬೇಕು, ಡಾನ್ಸ್ ಮಾಡ್ಬೇಕು ಕಾಂಪಿಟೇಷನ್ಗೆ ಅಂದಾಗ ಫಸ್ಟ್ ನಿಮ್ ರಿಯಾಕ್ಷನ್ ಏನಿತ್ತು? ಇಲ್ಲ ಮೇಡಮ್, ನಾನು ಸುಮ್ಮನೆ ಈಗ ನಮಗೆ ಆಡಿಷನ್ ಎಲ್ಲ ನಡೀತಿತ್ತು ನಮ್ಮ ಅಭಯ ನಡು ಸ್ಟುಡಿಯೋದಲ್ಲಿ, ಅಲ್ಲೇ ಕಾಮಿಡಿ ಕೆಲಡಿ ನಮ್ದು ನಡೀತಾ ಇದ್ದು. ನಾನು ಸುಮ್ಮನೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಆಡಿಷನ್ ತಗೋಬೇಕಾದ್ರೆ ಸುಮ್ಮನೆ ಹೋಗಿ ರೇಗಿಸುವೆ, ಅಣ್ಣ ನಾನು ಡ್ಯಾನ್ಸ್ ಮಾಡಲಾ, ನಾನು ಆಡಿಷನ್ ಕೊಡ್ಲಾ ಅಂತ. ಅವರು ನಾನ್ ಡ್ಯಾನ್ಸರ್ಗೆ ಬಂದು ಮಾಡೋ ಅನ್ನೋರು. ನನಗೆ ಗೊತ್ತಿಲ್ಲ, ಸುಮ್ಮನೆ ಎಲ್ಲ ಕಾಮಿಡಿಗೆ ಹೇಳ್ತವ್ರೆ, ನಾನ್ ಡ್ಯಾನ್ಸರ್ಗೆ ಮಾಡ್ತಾ ಇರೋದು ಇದು ಅಂತ, ತಮಾಷೆಗೇನೋ ಮಾಡ್ತವ್ರೆ ಅಂದ್ಬಿಟ್ಟು ನಾನು ಹೋಗ್ಬಿಟ್ರೆ. ಅದಾದ್ಮೇಲೆ ಎಸ್ಸು ಬಂದವಳೆ ಡಿಕೆಡಿಗೆ. ಎಸ್ಸು ಡಿಕೆಡಿಗೆ ಬಂದಿದ್ದಾಳ, ಅವಳು ಯಾವಾಗ ಡ್ಯಾನ್ಸ್ ಕಲ್ತ್ಲು? ಅವಳು ನಾನು ಎಷ್ಟೋ ಪರ್ಫಾರ್ಮೆನ್ಸ್ ಮಾಡವೆ ಇದರಲ್ಲಿ, ಭರ್ಜರಿ ಬ್ಯಾಚೂರಲ್ಲಿ. ನಾನೇ ಬೆಟರ್ ಅಲ್ಲ ಅವಳಿಗಿಂತ, ಅವಳು ಹೆಂಗ್ ಓದ್ಲು ಅಲ್ಲಿಗೆ ಅಂತ. ಇಲ್ಲ ಅದು ನಾನ್ ಡ್ಯಾನ್ಸರ್ಸ್ ಅಂತ. ಹೌದಾ, ಅವ್ರು ಹೇಳೋದು ಕರೆಕ್ಟ್ ಆಗುತ್ತೆ, ಇದು ನಾನ್ ಡ್ಯಾನ್ಸರ್ಸ್ ಅಂದ್ಬಿಟ್ಟು ಕಂಟೆಂಟ್ ಏನೋ ಐತೆ, ಎಸ್ಸು ಬಂದವಳು ಏನಾರ ಕಾಲ ಎಳಿತಾರ ಇದ್ ಮಾಡ್ತಾರ ಮಾಡು ಅಂತ ಕರೆದ್ರು. ಮೊದಲನೇ ವಾರನೇ ಎಲ್ಲರೂ ಕನೆಕ್ಟ್ ಆಗ್ಬಿಟ್ರು. ಶಿವಣ್ಣ, ರಕ್ಷಿತಾಕೇನು ಮುಂಚೆನೆ ಗೊತ್ತಿದ್ರು, ರಾಘಣ್ಣನು ಗೊತ್ತಿದ್ರು, ಚಿನ್ನಿ ಮಾಸ್ಟರ್ನೂ ಅಷ್ಟೊಂದು ಗೊತ್ತಿರಲ್ಲ, ಅವ್ರಿಗೂ ಸಖತ್ತು ಕನೆಕ್ಟ್ ಆಗ್ಬಿಟ್ರು. ಅಂದ್ರೆ ಮೊದಲನೇ ವಾರನೇ ಎಲ್ಲ ಸ್ವಲ್ಪ ಪರಿಚಯ ಆಗ್ಬಿಟ್ರು, ಕ್ಲೋಸ್ ಆಗ್ಬಿಟ್ರು. ಫಸ್ಟ್ನೇ ವಾರನೇ ಅನುಶ್ರೀಯಾಕ ಏನು ಮುಂಚೆನೆ ಗೊತ್ತಿದ್ರು ಅವ್ರು. ಅಲ್ಲಿಂದ ಇನ್ನೊಂದು ವಾರ ಕರ್ಸಿದ್ರು ತಿರ್ಗಾ, ಸೇಮ್ ಇದೇ ಸೀನ್ ನಡೆದಿದ್ದು. ಅಲ್ಲೂ ಅದೇ ಏನೋ ಕಂಟೆಂಟ್ ಮಾಡಿ, ಎಸ್ಸು ನೀನ್ ಹಿಂಗ್ ಮಾಡ್ಬಿಟ್ಟೆ, ಅವನು ನಾನು ಬಿಟ್ಬಿಟ್ಟು ಇವನು ಯಾರೋ ಪಾರ್ಟ್ನರ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ ಹಂಗೆ ಹಿಂಗೆ ಅಂತ. ಆಮೇಲೆ ಎಸ್ಸು ಫೈನಲ್ ಆಗಿ ಹೇಳು, ಇವಾಗೇನು ನಾನು ಬೇಕಾ ಬೇಡವಾ ಅಂತ. ಅವಳು ಇಲ್ಲ, ನಿನಗೆ ಖಂಡಿತವಾಗ್ಲು ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಅಂತ. ಹಂಗಾರೆ ನೀನೇನ್ ಚೆನ್ನಾಗಿಲ್ವಾ, ನನಗಿಂತ ಚೆನ್ನಾಗಿರೋ ಹುಡುಗಿ. ಅಲ್ಲಿಂದ ಆಮೇಲೆ ಗಗನಿಗೆ ಶಿಫ್ಟ್ ಆದೆ ಇಮಿಡಿಯೇಟ್ ಆಗಿ. ಅಲ್ಲಿಂದ ಗಗನಂದು ನಮ್ದು ಚೆನ್ನಾಗಿ ಇದು ವರ್ಕ್ ಆಯ್ತು ಕಂಟೆಂಟ್. ಇವಾಗ ಕಾಮಿಡಿ ಅದ್ರ ಬಗ್ಗೆ ಮಾತಾಡಂಗೆಲ್ಲ ಎಕ್ಸ್ಟ್ರಾಡಿನರಿ ಆಗಿ ಕಾಮಿಡಿ ಮಾಡ್ತೀರಾ, ಎಕ್ಸ್ಟ್ರಾಡಿನರಿ ಎಲ್ರಿಗೂ ತುಂಬಾ ನಗ್ಸ್ತೀರಾ. ಬಟ್ ಡಾನ್ಸ್ ಬಗ್ಗೆ ಮಾತನಾಡೋದಾದ್ರೆ, ನಾನ್ ಡ್ಯಾನ್ಸರ್ ಆಗಿ ಬಂದಿದ್ದು, ಸೊ ಪರ್ಫಾರ್ಮೆನ್ಸ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಟೈಮಲ್ಲಿ ಎಷ್ಟು ಕಷ್ಟ ಆಯ್ತು? ಡಾನ್ಸ್ ಮಾಡೋದು ಎಷ್ಟು ಕಷ್ಟ ಆಯ್ತು? ಇಲ್ಲ, ಫಸ್ಟ್ ಸಖತ್ತಾಗಿರೋ ಸಾಂಗ್ ಕೊಟ್ಬಿಟ್ರು ಮೇಡಮ್, ನಂಗೆ ಮಹಾಸಂಗಮ ಇತ್ತು. ಫಸ್ಟ್ ಗಗನನ್ ಜೊತೆ ಒಂದು ಮಳೆ ಸಾಂಗ್ ಇತ್ತು. ಅಲ್ಲೇನು 40% ಹಿಂಗ್ ಕಣ್ ಮುಚ್ಕೊಂಡು ಹಿಂಗ ಇಲ್ಲಿಂದ ಆ ಕಡೆ ಹೋಗುದು, ಮಳೆ ಹಿಂಗ್ ಮುಚ್ಕೊಂಡು ಇಲ್ಲಿಂದ ಆ ಕಡೆ ಕಣ್ ಮುಚ್ಕೊಂಡು ಆ ಕಡೆ ಹೋಗುದು, ಆ ಕಡೆಯಿಂದ ಈ ಕಡೆ ಬರೋದು ಅಷ್ಟೇ. ನಾನು ಅದನ್ನೇ ಡ್ಯಾನ್ಸ್ ಅನ್ಕೋಬಿಟ್ಟೆ, ಎಲ್ಲ ಸಕ್ಕದಾಗ ಚಪ್ಪಳೆ ಎಲ್ಲ ತಟ್ಬಿಟ್ರು. ಅಲ್ಲಿ ಗಗನ ಉಜ್ವಲ್ ಇಬ್ರು ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಈ ಕಡೆಯಿಂದ ಆ ಕಡೆಗೆ ಹೋಗು, ಅಲ್ಲೊಂದು ಸ್ಟೆಪ್ ಹಾಕುವೆ, ತಿರ್ಗಿ ಆ ಕಡೆಯಿಂದ ಈ ಕಡೆಗೆ ಬಂದು ಇಲ್ಲಿ ಮರೆ ಆಗ್ಬಿಡುವೆ. ಇಷ್ಟಿತ್ತು. ಚೆನ್ನಾಗೈತೆ. ಆಮೇಲೆ ಎಲ್ಲ ಚಪ್ಪಳ ತಟ್ಟಿದ್ರು, ಚೆನ್ನಾಗೈತೆ ಅಂತಂದ್ರು. ಸರಿ ಆಯ್ತು, ಡ್ಯಾನ್ಸ್ ನಾವು ಮಾಡ್ತೀವಿ ಅಂತ ನಾನು ಖುಷಿ. ಅದಾದ್ಮೇಲೆ ಇನ್ನೊಂದು ಐ ಲವ್ ಯು ಕಣೆ, 3 ಜನ ಹುಡುಗಿರು ಅವ್ರ ಜೊತೆ ಡ್ಯಾನ್ಸ್ ಅನ್ನೊಂದು. ನನಗೆ ಇನ್ನೂ ಖುಷಿ, ಅಯ್ಯಯ್ಯೋ ನಾನು ಡಿಕೆಡಿಗೆ ಮುಂಚೆನೇ ಬರ್ಬೇಕಾಗಿತ್ತಲ್ಲ, ಪೇಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಫ್ರೀಯಾಗಾರ ಬಂದ್ಬಿಡ್ಬೇಕಾಗಿತ್ತಲ್ಲ ಅಂತ ನನ್ ಖುಷಿ. ಬಂದ್ರು. ಅಲ್ಲೆಲ್ಲ ಏನು ಫುಲ್ಲು ಸಿಂಪಲ್ ಸ್ಟೆಪ್ಗಳು,
ಸ್ವ್ಯಾಗ್ ಅಲ್ಲಿ ಫುಲ್ಲು. ನಾನು ಟೆಲಿಕಾಸ್ಟ್ ಅಂದ್ಬಿಟ್ಟು ನನಗೆ ಖುಷಿ ಆಗ್ಬಿಡ್ತು, ನಾನು ಈ ಥರ ಎಲ್ಲ ಡ್ಯಾನ್ಸ್ ಸಖತ್ತಾಗಿ ತೋರಿಸ್ತಾವ್ರಲ್ಲ ಅಂತ ನನಗೆ ಖುಷಿ. ಆಮೇಲೆ ರಿಹರ್ಸಲ್ ಮಾಡ್ಬೇಕಾದ್ರೆಲ್ಲ ಮಜಾ ಆಯಿತು, ಎಲ್ಲ ಆಯಿತು, ಖುಷಿ ಆಗೋಯ್ತು ನೀನು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದೆ ಅಂತ. ಆದ್ರೆ ನೆಕ್ಸ್ಟ್ ವಾರದಿಂದ 1-2 ವಾರದಿಂದ ಸ್ಟಾರ್ಟ್ ಆಯಿತು ಆಟ. ನನಗೆ ಇದು ಅಂದ್ರೆ ಭಯ, ಆಳ ಅಂದ್ರೆ ಕಾಂಪೌಂಡ್, ಚಿಕ್ಕ ಕಾಂಪೌಂಡ್ ಮೇಲೂ ನಡ್ಕೋಯ್ತಿರಲ್ಲ ನಾನು. ಹೈಟ್ ಅಂದ್ರೆ ಭಯ, ಆಳ ಅಂತೀವಿ ನಾವು. ಸರಿಯಾ? ಬೆಲ್ಟ್ ಹಾಕಿದ್ರು. ಇಲ್ಲ ಏನಿಲ್ಲ ಗುರು, ಅವೆಲ್ಲ ಒಂದ್ ಚಿಕ್ಕದೊಂದು ಮಾಸ್ಟರ್, ನಮ್ಮ ಅರುಣ್ ಮಾಸ್ಟ್ರು ಇಲ್ಲಿ ರೋಪ ಕಟ್ಟಿದ್ರು. ಕಟ್ಬಿಟ್ಟು ಹೇಳಿಲ್ಲ ಕೇಳಿಲ್ಲ ಒಂದ್ಸತಿ ಹಿಂಗ್ ಮ್ಯಾಕ್ ಹೇಳಿದ್ರು, ನಾನು ಹಿಂಗ್ ಉಲ್ಟಾಗ್ಬಿಟ್ಟೆ. ಇಳಿಸ್ರಿ ಕಿರ್ಚಾಡ್ತಾವ್ನಿ ರಿಹರ್ಸಲ್ ಅಲ್ಲಿ, ಇಳಿಸ್ರಿ ಅಂತ. ಸರಿ ಆಯ್ತು, ಒಂದಿನ ಫುಲ್ಲು ಅದನ್ನ ಬರೀ ಏನೋ ಹಾಳನ್ನು ಅದನ್ನ ಅರಗಿಸ್ಕೋದೇ ಆಗೋಯ್ತು, ತಲೆ ಎಲ್ಲ ಸುತ್ತಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸರಿ ಆಯ್ತು ಅಂದ್ಬಿಟ್ಟು ಅದೊಂದು ಹೆಂಗೋ ಮಾಡಿದೆ, ಹಿಂಗ್ ಹೋಗುದು ಹಿಂಗೆ ತಿರ್ಗಾ ಹಿಂಗ್ ಹೋಗುದು ಹೆಂಗೆ, ಅದೆಲ್ಲ ಈಸಿಯಾಗಿ ಬಂದ್ಬಿಡ್ತು. ಇನ್ನೊಂದು ಟಾಸ್ಕ್ ಏನಂದ್ರೆ, ಇವಳು ನಮ್ಮ ಅನೀಸ ಇದ್ಲಲ್ಲ ಪಾರ್ಟ್ನರ್, ಅವಳು ಮ್ಯಾಕ್ ಎತ್ಕೋಬೇಕು ನಾನು ರೋಪಲ್ಲಿ, ಬೆನ್ ಮೇಲೆ ಕುಣಿಸ್ಕೊಂಡು ಹಿಂಗೆ ಉಲ್ಟಾ ಎತ್ಕೋಬೇಕು. ಒಳ್ಳೆ ಕಥೆ ಆಯ್ತಲ್ಲ ಗುರು ಇದು. ಆಮೇಲೆ ಎಲ್ಲ ಬೆಲ್ಟ್ ಇದೆಲ್ಲ ಕಟ್ಟಿರ್ತಾರೆ ರೋಪ್ ಹಾಕ್ಬೇಕಾದ್ರೆ, ಬಂದು ನೋಡಿದ್ರೆ ಇಲ್ಲಿ ಎಲ್ಲ ಉಜ್ಜೋಗ್ಬಿಟ್ಟೈತೆ, ಫುಲ್ಲು ಟೈಟ್ ಆಗ್ಬಿಟ್ಟು. ನಾನು ಒಬ್ಬಾಗಿರೋ ಪರವಾಗಿಲ್ಲ, ಅವ್ರದ್ದೆಲ್ಲ ಭಾರ. ತಿರ್ಗಾ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಹೆಂಗೋ ಒಂದು ರೇಂಜಿಗೆ ಬತ್ತು. ಸ್ಟೇಜ್ ರಿಹರ್ಸಲ್ ಎಲ್ಲ ಧೈರ್ಯ ತಗೊಂಡು ಏನೂ ಆಗಲ್ಲ ಅಂತ ಧೈರ್ಯ ಎಲ್ಲ ಕೊಟ್ಟರು. ಸರಿ ಆಯ್ತು ಅಂದ್ಬಿಟ್ಟು ಹೋದೆ. ಅಲ್ಲ, ನೀವು ಗಗನ ಭಾರನೇ ತಡ್ಕೊಂಡಿದ್ರಿ, ಅನಿಶನ್ ಭಾರ ತಡ್ಕೊಳಕ್ಕಾಗ? ಯಾವುದು ಗಗನ ಚಿಕ್ಕ, ಯಾವ ತೂಕ ಇದ್ದಳು, ಅವಳು ಹೋಲಿಸ್ಕೊಂಡು ಅನಿಸನೇ ಜಾಸ್ತಿ ತೂಕ ಇರೋದು. ಆಯ್ತಾ, ಅದಾದ್ಮೇಲೆ ಆಯ್ತು, ಸೂಟ್ ದಿನ ಬಂತು. ಅದು ಫಸ್ಟ್ ರೋಪ್ ಮಾಡ್ತಾ ಇರೋದು, ಚೆನ್ನಾಗಿ ಮಾಡೋ ಅಂದ್ಬಿಟ್ಟು ಧೈರ್ಯ ಎಲ್ಲ ಚಪ್ಪಳ ಅಂತೆಲ್ಲ ಇಟ್ಟರು. ಎಲ್ಲೋ ಒಂದು ಚೂರು ಧೈರ್ಯ ಬಂತು, ಮಾಡ್ಬಿಟ್ಟೆ. ಲಾಸ್ಟ್ ಒಂದೇ ಒಂದು ಮೂಮೆಂಟ್ ಇತ್ತು, ಅನೀಸನ್ನೇ ಹಿಂಗೆ ಹೆಗಲ ಮೇಲೆ ಹಾಕೊಂಡು ಹಿಂಗೆ ಹಿಡ್ಕೊಂಡು ಹಿಂಗೆ ತಿರುಗ್ತ ತಕ್ಷಣ ಉಲ್ಟಾ ಆಗೋಯ್ತೀನಿ. ಅನೀಸ ಇಲ್ಲೇ ಇರ್ತಾರೆ, ಅದು ಹಿಂಗೆ ತಿರುಗ್ತಾ ಇರ್ತದೆ ಮೇಲೆ. ಹಂಗಾಯ್ತು ಲಾಸ್ಟ್ ಮೂಮೆಂಟ್, ಅದು ಲಾಸ್ಟ್ ಇದ್ದದ್ದು ಸಾಂಗ್ ಎಂಡಿಂಗು. ಮೇಕ್ ಹೋದೆ, ಹಿಂಗೆ ತಿರುಗಕ್ಕೆ ಸ್ಟಾರ್ಟ್ ಆಯ್ತು. ನಾನು ಇಲ್ಲಿ ಹಿಂಗೆ ಅಂದ್ರೆ ಪರ್ರ ಅಂತ ಸೌಂಡ್ ಬಂತು. ನಾನು ಏನೋ ಆಗೈತಲ್ಲ ಅನ್ನೋಷ್ಟಲ್ಲಿ ಎತ್ಬಿಟ್ರು ಮೇಲಕ್ಕೆ, ಪರ್ರ ಅಂತ ಸೌಂಡ್ ಸ್ಟಾರ್ಟ್ ಆಯ್ತು. ನಾನೆಲ್ಲೋ ರೋಪ್ ಎಲ್ಲೋ ಕಟ್ಟಾಯ್ತಾ ಗುರು ಅಂದ್ಬಿಟ್ಟು ಕಿರ್ಚಕ್ ಸ್ಟಾರ್ಟ್ ಮಾಡ್ಬಿಟ್ಟು ಇಳಿಸಿ ಅಂತ ರಕ್ಷಿತ ಕೈಲಿ ಎದ್ದಿದ್ಕೊಬಿಟ್ರು, ಇಳಿಸ್ರಿ ಕೆಳಕ್ಕೆ ಅಂತ. ಆಮೇಲೆ ನೋಡ್ರೆ ಸಲ್ಟ್ ಹರಿದೋಗ್ಬಿಟ್ಟೈತೆ. ಸರಿ ಅಂದ್ಬಿಟ್ಟೆ, ಅಪ್ಪ ಮಾಸ್ಟರ್ಗೆ ಹೇಳಿದೆ, ಯಾವ ರೋಪು ಬೇಡ ಏನು ಬೇಡ, ನಮ್ಗೆ ಯಾವ್ದೋ ಸಣ್ಣ ಪುಟ್ಟ ಸ್ಟೆಪ್ ಕೊಟ್ಬಿಡಿ. ಯಾವ್ದು ಏರಿಯಲ್ ನಮ್ಗೆ ಸೀರಿಯಲ್ ಡ್ಯಾನ್ಸೇ ಬರಲ್ಲ, ಅವ್ರು ಏರಿಯಲ್ ಡ್ಯಾನ್ಸ್ ಮಾಡು ಅಂದ್ಬಿಟ್ಟು ರೋಪ್ ಕೊಟ್ಬಿಡ್ತಾರೆ. ಅದೊಂದು ಆ ಥರ. ಅದಾದ್ಮೇಲೆ ಫಸ್ಟು ಎಲ್ಲ ಹೇಳೋರು, ಸ್ಟಾರ್ಟಿಂಗ್ ಹಿಂಗೆ ಇರ್ತದೆ, DKD ಮಜವಾಗಿ ಹೋಯ್ತಾ ನಿಂಗೆ ಗೊತ್ತಾಯ್ತದಂತೆ. ಏನು ಗೊತ್ತಾಯ್ತದೆ, ಸುಮ್ಮನೆ ಗುರು, ನಾವೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀವಿ ಅಂತ. ಆಮೇಲೆ ಯಾವಾಗ ಇವರು ರೋಪು ಏರಿಯಲ್ಲು ಅದು ಯಾವ್ದೋ ಕಂಬಿ ಹಿಡ್ಕೊಂಡು, ಪುಷ್ಪ ಸಿನಿಮಾದಲ್ಲಿ ಹಿಂಗೆ ಕಂಬಿ ಹಿಡ್ಕೊಬಂದು ಲಾಕ್ ಮಾಡ್ಕೊಬೇಕು, ಸಪೋರ್ಟ್ ಏನಿಲ್ಲ, ಬಿಟ್ರೆ ಕೆಳಗಡೆ ಬಿದ್ದಿರ್ತೀವಿ. ಹಿಂಗೆ ತಿರುಗ್ತಾ ಇರ್ತದೆ ಫ್ಯಾನ್ ಥರ, ಅಲ್ಲಿ ಹಿಂಗೆ ಬಿಗ್ಗೆಗೆ ಅಂದರೆ ಜೀವನ ಬಿಗಿ ಹಿಡ್ಕೊತಾರಲ್ಲ ಹಂಗೆ ಹಿಡ್ಕೊಂಡಿರೋದು. ಆ ಥರ ಎಲ್ಲ ಮಾಡಿ ಅಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು ಪರ್ಫಾರ್ಮ್ ಮಾಡೋದಕ್ಕೆ ಫಿನಾಲೆ ಬಂದಿತ್ತಲ್ಲ.